ಆಕಾಶ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ನ ಹುಬ್ಬಳ್ಳಿಯ ಶಾಖೆಯಲ್ಲಿ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ತರಬೇತಿ ಹೊಂದಿದ್ದ ಇಬ್ಬರು ವಿದ್ಯಾರ್ಥಿಗಳು ಈಗ ನೀಟ್ ಪರೀಕ್ಷೆಯಲ್ಲಿ ಅಪ್ರತಿಮ ಸಾಧನೆಗೈಯುವ ಮೂಲಕ ಉತ್ತಮ ಸಾಧನೆ ಮಾಡಿ ಸಂಸ್ಥೆಯ ಕೀರ್ತಿ ಹೆಚ್ಚಿಸಿದ್ದಾರೆಂದು ಆಕಾಶ ಸಂಸ್ಥೆಯ ಅಕಾಡೆಮಿಕ್ ಹೆಡ್ ಆಗಿರುವ ಅಜಿತ್ ಚೊಂಚಣ್ಣವರು ತಿಳಿಸಿದರು. ಅತ್ಯುನ್ನತ ಕಲಿಕಾ ತರಬೇತಿ ನೀಡುವ ವಿಶೇಷ ಕ್ಷಮತೆ ಹೊಂದಿರುವ ಸಂಸ್ಥೆಯಲ್ಲಿ ಪ್ರತ್ಯೇಕ ವಿದ್ಯಾರ್ಥಿಯ ಭವಿಷ್ಯದ ಕುರಿತಾಗಿ ಸಾಕಷ್ಟು ಕಾಳಜಿ ವಹಿಸುವ ಮೂಲಕ ಅತ್ಯಂತ ವಿಶೇಷ ಗಮನ ನೀಡಲಾಗುತ್ತದೆ. ಹೀಗಾಗಿ ಇದೇ ಸಂಸ್ಥೆಯಲ್ಲಿ ತರಬೇತಿ ಹೊಂದಿದ ಋಷಿಕೇಶ್ ಹೊನವಾಡ ಹಾಗೂ ಸರೀಮ್ ಜೈದ್ ಎಂಬ ವಿದ್ಯಾರ್ಥಿಗಳು 700 ಅಂಕಗಳನ್ನು ಪಡೆಯುವ ಮೂಲಕ ವಿಶಿಷ್ಟ ಸಾಧನೆಗೆ ಭಾಜನರಾಗಿದ್ದಾರೆ. ಈ ಸಾಧನೆಯ ಹಿಂದೆ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದ ಜತೆಗೆ ಆಕಾಶ ಸಂಸ್ಥೆಯ ನುರಿತ ಬೋಧಕ ಸಿಬ್ಬಂದಿಗಳ ಮಾರ್ಗದರ್ಶನವೂ ಇದೆ. ಋಷಿಕೇಶ್ ಹೊನವಾಡ ಹಾಗೂ ಸರೀಮ್ ಜೈದ್ ಅವರು ಪ್ರಸ್ತುತ 700 ಅಂಕಗಳನ್ನು ಗಳಿಸುವ ಮೂಲಕ ದೇಶದಲ್ಲಿ ಕ್ರಮವಾಗಿ AIR 2187 ಹಾಗೂ 2206 ಶ್ರೇಯಾಂಕ ಗಳಿಸಿ ಸಾಧನೆ ಮಾಡಿದ್ದಾರೆ. ಇದಲ್ಲದೆ ಪ್ರಸಕ್ತ ಸಾಲಿನಲ್ಲಿ ಹುಬ್ಬಳ್ಳಿ ವಿಭಾಗದಲ್ಲಿ 480 ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. 245 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ್ದಾರೆಂದು ಅವರು ಈ ವೇಳೆ ತಿಳಿಸಿದರು. ರಿಸಲ್ಟ್ ನೀಟ್ 2024 ಅಲ್ಲಿ ತುಂಬ ಅದ್ಭುತವಾಗಿ ಮತ್ತು ಅದೊಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ನಮ್ಮ ಇಲ್ಲಿ ಧಾರವಾಡ ಡಿಸ್ಟಿಕಲ್ಲಿ ನಮ್ಮಲ್ಲಿ ಟಾಪ್ ಬರ್ತಕ್ಕಂಥ 2 ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಬ್ರ್ಯಾಂಚಿಂದ. ಅವರು ಋಷಿಕೇಶ್ ಹೊನವಾಡ ಅಂತ ಮತ್ತು ಇನ್ನೊಬ್ಬರು ಸಾರಿಮ್ ಅಂತ. 720 ಮಾರ್ಕ್ಸ್ಗೆ ಇರ್ತದೆ ನೀಟ್ ಎಕ್ಸಾಮು. ಅದಕ್ಕೆ 700 ಮಾರ್ಕ್ಸ್ಗಳನ್ನ ಅವರು ತಗೊಂಡು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಥರದ್ದು ಒಂದು ಇತಿಹಾಸವನ್ನು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಮುಂಚೆನೇ ಆಗಿಲ್ಲ ಮತ್ತು ನಮ್ಮ ಬ್ರ್ಯಾಂಚಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಇದು. ಇದೇ ವೇಳೆ ಆಕಾಶ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆಯ ಹುಬ್ಬಳ್ಳಿ ಶಾಖೆಯ ಮುಖ್ಯಸ್ಥರಾದ ಮಾಂತೇಶ ಕರವಿಮಠ್ ಅವರು ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ತಿಳಿಸಿದರು. ಸಂಸ್ಥೆಯಲ್ಲಿ 8, 9 ಮತ್ತು 10ನೆಯ ತರಗತಿಯಿಂದಲೇ ಅನನ್ಯ ತರಬೇತಿ ನೀಡುವ ಮೂಲಕ ಮಕ್ಕಳ ಕನಸುಗಳಿಗೆ ರೆಕ್ಕೆ ಪುಕ್ಕ ಕಟ್ಟುವ ಕೆಲಸ ಮಾಡುತ್ತೇವೆ ಎಂದರು. ಅಲ್ಲದೆ 11 ಮತ್ತು 12ನೆಯ ತರಗತಿಗಳಿಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನೋದನ್ನ ಈಗಿನಿಂದಲೇ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ತಿಳಿಸಿಕೊಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಭದ್ರಪಡಿಸುತ್ತೇವೆ. ಅಲ್ಲದೆ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರುವ ಸಂಸ್ಥೆಯು ಅಶಕ್ತ ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ನೀಡುವ ಮೂಲಕ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇವೆ ಎಂದು ಈ ವೇಳೆ ಅವರು ತಿಳಿಸಿದರು. ನಮ್ಮಲ್ಲಿ 8ರಿಂದ ಕೋರ್ಸಸ್ ಸ್ಟಾರ್ಟ್ ಆಗ್ತವೆ. 8th, 9th, 10th ಫೌಂಡೇಶನ್ ಕ್ಲಾಸಸ್ ಯಾವುದಕ್ಕೋಸ್ಕರ ಕೊಡ್ತೀವಿ ಅಂತಂದ್ರೆ ಮುಂದೆ ಅವರು 11th, 12th ಯಾವ ರೀತಿ ಅವರು ಪ್ರಿಪೇರ್ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಪ್ರಾದೇಶಿಕ ಮುಖ್ಯಸ್ಥರಾದ ರಾಜೇಶ್ ಕುಮಾರ್, ವಿಜಯ್ ಕುಮಾರ್, ಏರಿಯಾ ಸೇಲ್ಸ್ ಹೆಡ್ ಆಗಿರುವ ಗಿರೀಶ್ ಅವರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.